ಫ್ರೆಂಡ್ಸ್ ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಅಡುಗೆ ಮನೆ ಟಿಪ್ಸು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ದಿನ ಸ್ಟೋರೇಜ್ ಆಗಿರಬೇಕಂದ್ರೆ ಒಂದು ವಾರ ಇಲ್ಲ 10 ದಿವಸ ಸ್ಟೋರೇಜಾಗಿ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡಿ ಸ್ಟೋರೇಜಾಗಿ ಮಾಡ್ಕೋಬೋದು. ನೋಡಿ, ಏನೂ ಆಗೋದಿಲ್ಲ. ನೋಡಿ, ಕ್ಲೀನಾಗೆಲ್ಲ ಬಿಡಿಸ್ಕೋಬೇಕು. ಕೆಟ್ಟೋಗಿರೋದೇನಾದರೂ ಇದ್ದರೆ ಅದರಲ್ಲಿ ಹಾದಾಕಬೇಕು. ನೋಡಿ, ಎಲ್ಲ ತೊಟನೆಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು. ತೊಟನೂ ಸಹ ಬಿಸಾಕಲ್ಲ. ನೋಡಿ, ಎಲ್ಲ ಬಿಡಿಸ್ಕೊಂಡಿದ್ದೀನಿ. ತೋಟ ಎಲ್ಲ ಬಿಡಿಸಾಕಬೇಕು. ನೋಡಿ, ಆ ತೊಟನೂ ಬಿಸಾಕಲ್ಲ, ಮತ್ತೆ ಹೇಳ್ತೀನಿ. ನೋಡಿ, ತೇವಾಂಶ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ಉಜ್ಕೊಂಬಿಡಬೇಕು. ನೋಡಿ, ನಾನು ಬಟ್ಟೆ ಒಂದು ತೊಗೊಂಡು ಕ್ಲೀನಾಗಿ ಎಲ್ಲ ಉಜ್ಜಾಕಿದ್ದೀನಿ. ಇಲ್ಲ ನಾವು ವಾಶ್ ಮಾಡ್ಕೊತೀವಂದರೆ ವಾಶ್ ಮಾಡಿಕೊಂಡು ಬೇಕಾದರೆ ತ್ಯಾವನೆಲ್ಲ ಕ್ಲೀನಾಗಿ ಉಜ್ಜಾಕಬೇಕು. ನೋಡಿ, ನಾನೆಲ್ಲ ಉಜ್ಜಾಕಿದ್ದೀನಿ. ಸ್ವಲ್ಪ ತ್ಯಾವ ಇತ್ತು, ಅದರಿಂದ ಕೆಟ್ಟೋಗಿರೋದೇನಾದರೂ ಇದ್ದರೆ ಅದನ್ನು ಸಹ ಹಾದಾಕಬೇಕು. ನೋಡಿ, ಈಗ ಎಲ್ಲ ಉಜ್ಜಾಕಿದ್ದೀನಿ. ನೋಡಿ, ಈಗ ನೋಡಿ ಬಾಕ್ಸ್ ಒಂದು ತೊಗೊಂಡಿದ್ದೀನಿ, ಅದಕ್ಕೆಲ್ಲ ತುಂಬಿಸಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಾಕ್ಸೆಲ್ಲ ಹಾಕಿಬಿಟ್ಟು ಸ್ಟೋರೇಜ್ ಮಾಡೋದ್ರಿಂದ ಒಂದು ವಾರ ಬೇಕಾದರೂ ಕೆಟ್ಟೋಗಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನೋಡಿ, ಇದೇ ಥರನೇ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಒಂದು ವಾರ ಬೇಕಾದರೂ ಸ್ಟೋರೇಜಾಗಿ ಮಾಡ್ಕೋಬೋದು, ಕೆಟ್ಟೋಗೋದಿಲ್ಲ. ನೋಡಿ, ಈ ಥರ ಸ್ಟೋರೇಜ್ ಮಾಡಿದ್ದೀನಿ. ನೋಡಿ, ಈಗ ಒಂದು ಬಟ್ಲಲ್ಲಿ 1 ಚಮಚನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬಿಡಿಸ್ಕೊಳ್ಳೋಂಥ ತೊಟ ಎಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕಿಬಿಟ್ಟು ಒಂದು ನೈಟ್ ಎಲ್ಲ ನೆನೆಸಲ್ಲಿ ಬಿಡಬೇಕು. ಅದರಲ್ಲಿ ಇರೋದೆಲ್ಲ ಸಾರಾಂಶ ಬಿಟ್ಕೊಂಡಿರುತ್ತೆ. ನೋಡಿ, ಒಂದು ನೈಟೆಲ್ಲ ಬಿಟ್ಟಿದ್ದೀನಿ. ಈ ನೀರನ್ನು ಗಿಡಕ್ಕೆ ಹಾಕೋದ್ರಿಂದ ಎಲೆಗಳ ಮೇಲೆ ಗಿಡದಲ್ಲಿ ಒಂಥರ ವೈಟ್ ಫಂಗಲ್ಸು ಎಲ್ಲ ಬಂದಿರುತ್ತೆ, ಮಚ್ಚೆಗಳೆಲ್ಲ ಬಂದಿರುತ್ತೆ. ಈ ನೀರು ಹಾಕೋದ್ರಿಂದ ಅದೆಲ್ಲ ಬರೋದಿಲ್ಲ, ಹೊರಟೋಗುತ್ತೆ. ನೋಡಿ, ನಿಂಬೆಹಣ್ಣು ಈಗ ಬೇಸಿಗೆ ಕಾಲ, ನಿಂಬೆಹಣ್ಣು ಜಾಸ್ತಿ ತಂದಿರ್ತೀವಿ, ಸ್ಟೋರೇಜ್ ಮಾಡ್ಕೋಬೇಕು. ಸ್ವಲ್ಪ ದಿನ ಆದರೂ ಇರಬೇಕು, ಒಂದು ವಾರ 10 ದಿವಸ. ಹಾಗೆ ನಡಗಿದ್ರೆ ಸ್ಟೋರೇಜ್ ಆಗಿರಲ್ಲ, ಒಣಗೋಗುತ್ತೆ, ಬಾಡೋಗುತ್ತೆ. ನೋಡಿ, ಈ ಥರ ಎಣ್ಣೆ ಸವರ್ಬಿಟ್ಟು, ಅಡುಗೆ ಎಣ್ಣೆ ಆಗಲಿ ಇಲ್ಲ ಕೊಬ್ಬರಿ ಎಣ್ಣೆ ಆಗಲಿ, ನೋಡಿ ಆ ಥರ ಸವರ್ಬಿಟ್ಟು ಇಡೋದ್ರಿಂದ, ಬಾಕ್ಸಲ್ಲಿ ಹಾಕಿ ಕ್ಯಾಪ್ ಹಾಕಿ ಇಡೋದ್ರಿಂದ ಬಾಡೋಗೋದಿಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. 10 ದಿನ ಬೇಕಾದರೂ ಇರುತ್ತೆ, ಸ್ಟೋರೇಜ್ ಮಾಡ್ಕೋಬೋದು. ನೋಡಿ, ನಾನು ಇದೇ ರೀತಿಯೇ ಮಾಡೋದು, ಸ್ಟೋರೇಜಾಗಿ ಮಾಡ್ತೀನಿ. 10 ದಿವಸ ಬೇಕಾದರೂ ಏನೂ ಆಗೋದಿಲ್ಲ. ಈಗ ದಾಳಂಬ್ರಿ ಹಣ್ಣು ಜಾಸ್ತಿ ಇದ್ದರೆ ಬಿಡಿಸೋದು ಯಾಗಪ್ಪ, ಅದು ಎಲ್ಲನೂ ಕಟ್ ಮಾಡಿದ್ರೆ ಒಂಥರ ಎಲ್ಲ ಮೆತ್ಕೊಂಡ್ಬಿಡುತ್ತೆ, ಅದರಲ್ಲಿರೋದು ರಸ ಎಲ್ಲ ಅಂತ ಇರ್ತಾರೆ. ಆದ್ದರಿಂದ ಈ ಥರ ಬಿಡಿಸ್ಕೊಂಡು ನೋಡಿ, ಸುಮ್ಮನೆ ಹಾಗೆ ಮೇಲೆ ಅದು ಸಿಪ್ಪೆ ತೆಗಿಬೇಕು ಸ್ವಲ್ಪ, ಆ ಕಡೆ ಈ ಕಡೆ. ನಾನು ವಿಡಿಯೋದಲ್ಲಿ ತೋರಿಸೋ ಹಾಗೆ ನೋಡಿ, ಈಗ ಮೇಲೆ ಸುಮ್ಮನೆ ಹಾಗೆ ಕಟ್ ಮಾಡ್ಕೋಬೇಕು. ನೋಡಿ, ಆ ಥರ ಕಟ್ ಮಾಡ್ಕೋಬೇಕು. 4 ಕಡೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಥರ ಕಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸುವ ಹಾಗೆ ನೋಡಿ, ಆ ಥರ ಬಿಡಿಸಿದ್ರೆ ಬಂದುಬಿಡುತ್ತೆ. ನೋಡಿ, ಒಂಚೂರು ಬೀಜ ಏನೂ ಆಗಿಲ್ಲ, ಬೀಜ ಹಾಗೆ ಇದೆ, ಕಟ್ಟೆ ಆಗಿಲ್ಲ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸುವ ಹಾಗೆ ಚಾಕದಲ್ಲಿ ಹಿಂದ್ಗಡೆಯಿಂದ ಹೊಡೆದ್ರೆ ಸಾಕು, ಎಲ್ಲ ಕ್ಲೀನಾಗಿ ಎಲ್ಲ ಉದುರೋಗುತ್ತೆ. ನೋಡಿ, ಎಲ್ಲ ಅದೇ ರೀತಿಯೇ ನಾನು ಮಾಡ್ಕೊತೀನಿ. ನೋಡಿ, ಎಲ್ಲ ಉದುರೋಗಿರುತ್ತೆ. ನೋಡಿ, ಈಗ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸುವ ಹಾಗೆಯೇ ಸುಮ್ಮನೆ ಹಾಗೆ ಇದು ಮಾಡಿಬಿಟ್ಟು ಚಾಕದಲ್ಲಿ ಒಯ್ದರೆ ಸಾಕು. ಮೇಲ್ಗಡೆ ಎಷ್ಟೇ ದಾಳಂಬ್ರಿ ಕಾಯಿ ಇದ್ದರೂ ಕೂಡ 5 ನಿಮಿಷದಲ್ಲಿ ಬೇಕಾದರೆ ಬಿಡಿಸ್ಕೋಬೋದು, ಎಷ್ಟಿದ್ರೂ. ನೋಡಿ, ಎಲ್ಲ ಉದುರೋಗಿದೆ. ಒಂದೊಂದಿದ್ರೆ ಕೈಯಲ್ಲೇ ಬಿಡಿಸ್ಕೊಂಡ್ರೆ ಸಾಕು. ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.